ಹಾಯ್ ಎಲ್ಲೋ ಕನ್ನಡ ಜೊತೆಗೆ ವೆಲ್ಕಮ್ ಬ್ಯಾಕ್ ಟು ಅನಿಲ್ ಟಾಕೀಸ್ಗೆ ಸ್ವಾಗತ. ಮತ್ತೊಂದು ಎಪಿಸೋಡ್ ವಿತ್ ಅನಿಲ್. ಇವತ್ತಿನ ವಿಷಯ ಏನಪ್ಪ, ಸಿಂಗಲ್ ಸ್ಕ್ರೀನ್ ಎಲ್ಲ ಕಡೆ ಮುಚ್ತಿದ್ದಾರೆ. ಏನು ವಿಷಯ, ಕನ್ನಡ ಇಂಡಸ್ಟ್ರಿಗೆ ಏನಾಗ್ತಿದೆ ಎಲ್ಲ ಈ ಎಪಿಸೋಡಲ್ಲಿ ನೋಡೋಣ. ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಆಮೇಲೆ ಈ ವಿಷಯಕ್ಕೆ ಹೋಗೋಣ. ಒಂದೆರಡು ವಾರದಿಂದ ನೀವು ನೋಡ್ತಾ ಇರಬೇಕು, ಕನ್ನಡ ಇಂಡಸ್ಟ್ರಿ ಎಲ್ಲ ಥಿಯೇಟ್ರ್ಗಳನ್ನ ಮುಚ್ಚಬೇಕು, ಬಂದ್ ಮಾಡಬೇಕು, ಎಲ್ಲೂ ಕೂಡ ಜನ ಬರ್ತಿಲ್ಲ ಅಂತ ನೀವು ಎಲ್ಲ ಕಡೆ ಕೇಳ್ತಿರ್ಬೋದು. ಏನು ವಿಷಯ ಏಂತಿಕೆ ಅಂತಂದರೆ, ಲಾಸ್ಟ್ 2-3 ತಿಂಗಳ ಪ್ರತಿ ಮಾರ್ಚ್ ಏಪ್ರಿಲ್ ಮೇಲಿ ಜನ ಬರೋದಿಲ್ಲ. ಏಂತಿಕೆ ಅಂತಂದರೆ IPL ನಡೀತಿದೆ. IPL ನಡೆದ್ರೆ ಯಾರು ಜನನೂ ಬರೋದಿಲ್ಲ ಅನ್ನೋದು ಚಿತ್ರದರ್ಶಿತ ಅನ್ನೋ ವಾದ. ಕರ್ನಾಟಕದಲ್ಲಿ ಟೋಟಲ್ಲು 1200 ಸಿಂಗಲ್ ಸ್ಕ್ರೀನ್ ಇದ್ದಿದ್ದು ಇವಾಗ 600 ಸಿಂಗಲ್ ಸ್ಕ್ರೀನಿಗೆ ಬಂದಿದೆ. ಏಂತಿಕೆ ಏನು ವಿಷಯ, ಏಂತಿಗೆ ಜನ ಬರ್ತಿಲ್ಲ ಅಂತ ಎಲ್ಲ ಕಡೆ ಸಿಂಗಲ್ ಸ್ಕ್ರೀನ್ಗಳು ತುಂಬ ಮುಚ್ತಿದ್ದಾರೆ. ಇದು ಮಲ್ಟಿಪ್ಲೆಕ್ಸ್ಗಳು ತುಂಬ ಜಾಸ್ತಿ ಆಯ್ತಿದೆ. ಬಟ್ ಎಲ್ಲ ಜನಗಳು ಮಲ್ಟಿಪ್ಲೆಕ್ಸ್ಗೆ ಹೋಗಿ ಹಿಂದೆ ಮುಂದೆ ನೋಡ್ತಾರೆ ಬಿಕಾಸ್ ಆಫ್ ಕಾಸ್ಟ್ಲಿ ಆಫ್ ಪ್ರೈಸ್ ಟಿಕೆಟ್ ರೇಟ್ ಸಿಂಗಲ್ ಸ್ಕ್ರೀನ್ಗಿಂತ ಮಲ್ಟಿಪಲ್ ಸ್ಕ್ರೀನ್ಸಲ್ಲಿ ಟಿಕೆಟ್ ರೇಟ್ ಜಾಸ್ತಿ ಇರುತ್ತೆ. 6 ತಿಂಗಳಿಗೂ ಮುಂಚೆ ಕಾಟೇರ, ಯುವ, ಬಟ್ಟೆ ಒಂದು ಸರಳ ಪ್ರೇಮಕತೆ, ಈ 3 ಬಿಟ್ಟರೆ ಇನ್ಯಾವುದು ಕೂಡ ಹಾಕಿರೋ ಮೂವಿಗೆ ಏನು ಬಜೆಟ್ ಹಾಕಿದ್ದಾರೆ ಅದನ್ನು ಎತ್ಕೊಡೋದ್ರಲ್ಲಿ ವಿಫಲ ಆಗಿದೆ. ಮೇನ್ ಥಿಂಗ್ ಯಾವುದು ಕೂಡ ಬ್ರ್ಯಾಂಡ್ ಆಫ್ ಮೂವಿ ಅಂದರೆ ದೊಡ್ಡ ಹೀರೋಗಳು ಯಾವ ಮೂವಿಗಳು ಬರ್ತಿಲ್ಲ. ಫ್ರೆಂಡ್ಸ್ಗೆ ಥಿಯೇಟ್ರಿಗೆ ಜನ ಬರೋದಕ್ಕೆ ದೊಡ್ಡ ಬ್ರ್ಯಾಂಡ್ಗಳ ನೇಮು ಕಾರಣ ಆಗ್ಬೋದು, ಈಸಿಯಾಗಿ ಕರ್ಕೊಂಬರ್ಬೋದು. ಎಲ್ಲ ಟೈಮು ಅವರೇ ಪಿಕ್ಚರ್ ಮಾಡೋದಕ್ಕಾಗಲ್ಲ ಬಿಕಾಸ್ ಕಂಟೆಂಟ್ ಮೂವಿ ಅವ್ರು 6 ತಿಂಗಳಿಗೆ ಒಂದು ಮೂವಿ ಕೊಡಲೇಬೇಕಾಗೋದು. ಒಂದು ಪಿಕ್ಚರ್ ಮಿನಿಮಮ್ ಈಗ ತೆಗಿಬೇಕು ಅಂತಂದರೆ ದರ್ಶನ, ಸುದೀಪ್ ಅಣ್ಣ ಇರೋರೆಲ್ಲ ದೊಡ್ಡ ಇಂಡಸ್ಟ್ರಿ ದೊಡ್ಡ ನೇಮ್ ಇರೋರೆಲ್ಲ ಈಸಿಯಾಗಿ ಕರ್ಕೊಬರ್ಬೋದು. ಫಿಲಮ್ ಚೆನ್ನಾಗಿಲ್ಲ ಅಂತಂದರೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು 6 ತಿಂಗಳಿಗೆ ಮಿನಿಮಮ್ ಒಂದು ಫಿಲಮ್ನ ಕೊಡ್ತಿದ್ದಾರೆ. ಸೊ ಎಲ್ಲ ಟೈಮು ದೊಡ್ಡ ಬ್ರ್ಯಾಂಡ್ ಮೂವಿ ಅವ್ರನ್ನೇ ನಾವು ಬ್ಲೇಮ್ ಮಾಡೋದಕ್ಕೆ. ಸೊ ಹೊಸಬರ ಮೂವಿ ಕೂಡ ನಾವು ಪ್ರೋತ್ಸಾಹ ಕೊಡಬೇಕಾಗುತ್ತದೆ ಬಿಕಾಸ್ ಆಫ್ ಬ್ಲಿಂಕ್. ಇವಾಗ ನೀವು ನೋಡಿರ್ಬೋದು, ಬ್ಲಿಂಕ್ ಮೂವಿ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಅವ್ರು ಏನು ಹೇಳ್ತಿದ್ದಾರೆ, ಜನ ಬರ್ತಿಲ್ಲ, ಜನ ಆಡಿಯನ್ಸ್ ತುಂಬ ಕಮ್ಮಿ ಬರ್ತಿದ್ದಾರೆ. ಇದೇ ಮೂವಿ ಮಲಯಾಳಮಲ್ಲಿ ಬಂದಿದ್ರೆ ಈ ಮೂವಿ ತುಂಬ ಹಿಟ್ ಆಗಿರೋದು ಅಂತ ಸಿಂಪಲ್ ಸುನಿಯವರೇ ಕೂಡ ಹೇಳಿದ್ರು. ಆದರೆ ಅದಕ್ಕೆ ಯಾರು ಬ್ರ್ಯಾಂಡ್ ಆಕ್ಟರ್ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಜನ ಯಾರು ಸಿಂಗಲ್ ಸ್ಕ್ರೀನ್ಗೆ ಬಂದಿಲ್ಲ. ಅದು ಇವಾಗ OTTಗೆ ಬಂದ್ಮೇಲೆ OTTಲಿ ಮೂವಿ ನೋಡಿವಿ ಚೆನ್ನಾಗಿದೆ ಅಂತಂದ್ರೆ ಪ್ರೊಡ್ಯೂಸರ್ಗೆ ಏನು ಲಾಭ ಇಲ್ಲ. ನಾವು ಸಿಂಗಲ್ ಸ್ಕ್ರೀನ್ಸ್ ನಾವು ಹೊಸಬ್ರು ಮೂವಿ ಯಾರು ಬರ್ತಿದ್ದಾರೆ ಅವ್ರನ್ನೆಲ್ಲ ಪ್ರೋತ್ಸಾಹ ಕೊಟ್ಟಷ್ಟು ಥಿಯೇಟ್ರ್ಗಳು ಬದುಕಳ್ತಾರೆ, ಪ್ರೊಡ್ಯೂಸರ್ಗಳು ಬದುಕುತ್ತಾರೆ. ಪೋಸ್ಟ್ ಹೊಡಿಯೋರು, ಥಿಯೇಟ್ರಲ್ಲಿ ಸ್ನ್ಯಾಕ್ಸ್ ಮಾರೋರು, ಪಾರ್ಕಿಂಗ್ ಅವರು ಪ್ರತಿಯೊಬ್ಬರು ಕೂಡ ಬದುಕೋತಾರೆ. ಸಿಂಗಲ್ ಸ್ಕ್ರೀನ್ ಉಳಿಸ್ಕೋಬೇಕು ಅಂತಂದರೆ ನಾವು ಹೊಸಬ್ರಿಗೆ ತುಂಬ ಪ್ರೋತ್ಸಾಹ ಕೊಡಬೇಕು. ಒಳ್ಳೆ ಮೂವಿ ಯಾವುದೇ ಇದ್ರೂ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಎಸ್ಪೆಷಲಿ ದರ್ಶನ, ಸುದೀಪ್ ಅಣ್ಣ, ಧ್ರುವ ಅವರು, ಯಶ್ ಅವರು ಪ್ರತಿಯೊಬ್ಬ ವರ್ಷಕ್ಕೆ 2 ಮೂವಿ ಯಾರು ನಾವು ಕೊಡಲೇಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಆ ಬ್ರ್ಯಾಂಡ್ಗೆ ಲಕ್ಷಾಂತರ ಜನ ಥಿಯೇಟ್ರ್ ಒಳಗಡೆ ಬರ್ತಾರೆ. ಸೊ ಸಿಂಗಲ್ ಸ್ಕ್ರೀನ್ ಆಟೋಮೆಟಿಕ್ ಆಗಿ ನಾವು ಉಳಿಸ್ಕೋಬಹುದು. ಇನ್ನು ಧ್ರುವ ಅಣ್ಣ ನೀವು ನೋಡಿರ್ಬೋದು, ಅವ್ರು 2011ರಲ್ಲಿ ಅದ್ದೂರಿ ಮೂಲಕ ಲಾಂಚ್ ಆಯ್ತಾರೆ. ಸೊ ಅವ್ರು ಫಿಲಮ್ ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 13ರಿಂದ 14 ವರ್ಷ ಆಯಿತು. ಅವ್ರು ಮಾಡಿರೋದು ಬರೀ 4 ಮೂವಿ. ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದಾರೆ. ಬಟ್ ಈ ವರ್ಷ 2 ಮೂವಿ ಬರ್ತಿದೆ. 2 ಮೂವಿನೂ ನಾವು ದೊಡ್ಡ ಮೂವಿಯಾಗಿ ಎಕ್ಸ್ಪೆಕ್ಟ್ ಮಾಡಬೇಕು. ಪಿಕ್ಚರ್ ಗೆದ್ದಷ್ಟು ಕನ್ನಡ ಇಂಡಸ್ಟ್ರಿಗೆ ಹೇಳುತ್ತೆ ಬಿಕಾಸ್ ಅವ್ರು ಕನ್ನಡ ಆ್ಯಕ್ಟ್ರು, ಕನ್ನಡ ಮೂವಿಯಿಂದನೇ ಅವ್ರು ಹೋಯ್ತಾ ಇರೋದು. ಸೊ ಆಲ್ ದ ಬೆಸ್ಟ್ ಹೇಳ್ತಾನೆ. ನೀವು ರೀಸೆಂಟ್ ಟೈಮ್ಸಲ್ಲಿ ನೋಡಿರ್ಬೋದು, ಬರೀ ಮಲಯಾಳಂ ಇಂಡಸ್ಟ್ರಿ ಮಾತ್ರನೇ ನಾವು ಎಲ್ಲ ಕಡೆ ಡಾಮಿನೇಟ್ ಮಾಡ್ತಿದ್ದೆ. ತಮಿಳಲ್ಲಿ ಯಾವ ಮೂವಿನೂ ಅಷ್ಟೊಂದು ಹಿಟ್ಟಾಗಿಲ್ಲ, ತೆಲುಗುಲಿ ಯಾವ ಮೂವಿನೂ ಅಷ್ಟೊಂದು ಹಿಟ್ಟಾಗಿಲ್ಲ. ಬಟ್ ತೆಲುಗುಲಿ ನಂಬರ್ ಆಫ್ ಸ್ಟಾರ್ಸ್ ಜಾಸ್ತಿ ಇದ್ದಾರೆ, 20ರಿಂದ 30 ಜನ ಇದ್ದಾರೆ. ತಮಿಳಲ್ಲಿ ಮಿನಿಮಮ್ 10ರಿಂದ 20 ಜನ ಸ್ಟಾರ್ಸ್, ದೊಡ್ಡ ಸ್ಟಾರ್ಸ್ ಇದ್ದಾರೆ. ಬಟ್ ಕನ್ನಡ ಇಂಡಸ್ಟ್ರಿಲಿ ಬರೀ ಬೆಳವಣಿಗೆ ಎಷ್ಟು ಅಂದರೆ ಮಿನಿಮಮ್ 5ರಿಂದ 7, 8 ಅಷ್ಟೇ ಜನ ಇದ್ದೀವಿ. ಅದ್ರಲ್ಲಿ ರೀಸೆಂಟಾಗಿ ನಾವು ನೋಡಿರ್ಬೋದು, 3 ವರ್ಷಕ್ಕೆ ಮುಂಚೆ ನಾವು ಅಪ್ಪವ್ರನ್ನ ಕಳ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಥಿಯೇಟ್ರ್ ಅವರು ಏನಾರು ಹೇಳೋದು ಅಂದರೆ, ಅವರು ಇದ್ದಿದ್ದರೆ ನಾವು ಥಿಯೇಟ್ರ್ಗಳಿಗೆ ಜನ ಇನ್ನೂ ಸ್ವಲ್ಪ ಜನ ಜಾಸ್ತಿ ಬಂದಿರೋರು. ಅವ್ರು ವರ್ಷಕ್ಕೆ ಮಿನಿಮಮ್ 2 ಮೂವಿ ಕೊಟ್ಟರು ಅಂತ ಅದ್ರ ಬಗ್ಗೆ ಮಾತಾಡೋದು ಸ್ವಲ್ಪ ಬೇಜಾರೇ ಆಗುತ್ತೆ. ಆ ವಿಡಿಯೋಗೆಲ್ಲ ಕೇಳಿದಾಗ ತುಂಬ ಬೇಜಾರಾಗುತ್ತೆ. ವಿ ಮಿಸ್ ಯು ಅಪ್ಪು. ಇನ್ನು ಸುದೀಪ್ ಅಣ್ಣ ಬಂದರೆ, ಸುದೀಪ್ ಅಣ್ಣ ಅವರು ವರ್ಷಕ್ಕೆ 1 ಮೂವಿ 2 ಮೂವಿ ಕೊಡ್ತಿದ್ದವರು 3 ವರ್ಷಕ್ಕೆ 2 ಮೂವಿ ಆಗ್ತಿದ್ದಾರೆ. ಸೊ ಅವರು ತುಂಬ ವರ್ಷಕ್ಕೆ 2 ಮೂವಿ ಕೊಡಬೇಕಾಗಿ ಫೋಕಸ್ ಮಾಡಿದ್ರೆ ಸೊ ಸಿಂಗಲ್ ಸ್ಕ್ರೀನಲ್ಲಿ ಜನಗಳು ಬದುಕುತ್ತಾರೆ. ಆಮೇಲೆ ದೊಡ್ಡ ಡೈರೆಕ್ಟರ್ಸ್ ಅದಕ್ಕೆ ದುನಿಯಾ ವಿಜಯ್ ಅವರು ಕೂಡ ಡೈರೆಕ್ಷನ್ ಬರ್ತಿದ್ದಾರೆ. ಭೀಮಾ ಅವರು 2 ವರ್ಷದಿಂದ ಮೂವಿ ಪಿಕ್ಚರ್ ತೆಗಿತಿದ್ದಾರೆ. ಬಟ್ ಅವ್ರು ಒಂದು ಅನೌನ್ಸ್ಮೆಂಟ್ ಇಲ್ಲ. ಅವರು ಕೊಡಬೇಕು, ಅವರು ಕೂಡ ವರ್ಷಕ್ಕೆ 2 ಮೂವಿ ಕೊಡಬೇಕು. ಇನ್ನು ಡೈರೆಕ್ಟರ್ ಸೂರಿ ಅವರು ಕೂಡ ವರ್ಷಕ್ಕೆ 1-2 ಮೂವಿ ಕೊಡ್ತಿದ್ದಾರೆ. ಈಗ 3 ವರ್ಷಕ್ಕೆ 1 ಮೂವಿ ಕೊಡ್ತಿದ್ದಾರೆ ಬಿಕಾಸ್ ಆಫ್ ಅವ್ರು ಕಂಟೆಂಟ್ ಓರಿಯೆಂಟೆಡ್ ಮೇಲೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಫಿಲಮ್ ಅವರು ದುನಿಯಾ ವಿಜಯ್ ಅವರ ಜೊತೆ ಮಾಡ್ತಿದ್ದಾರೆ. ಸೊ ಬೇಗ ವರ್ಷಕ್ಕೆ 2 ಮೂವಿ ಕೊಡಲಿ. ಪ್ರತಿಯೊಬ್ಬರು ಆ್ಯಕ್ಟರು ಆಗಲಿ, ಪ್ರತಿಯೊಬ್ಬರು ಹೀರೋಗಳೇ ಆಗಲಿ ವರ್ಷಕ್ಕೆ 2-3 ಮೂವಿ, 3 ನಂಬರ್ ಆಫ್ ಮೂವಿ ಕೊಟ್ಟಷ್ಟು ನಾವು ಸಿಂಗಲ್ ಸ್ಕ್ರೀನ್ಸ್ನ ಉಳಿಸ್ಕೋಬೋದು. ಈ ಮಾಹಿತಿ ಎಲ್ಲ ತಿಳ್ಕೊಂಡ್ಮೇಲೆ ನಿಮ್ಗೇನು ಅಭಿಪ್ರಾಯ ಐತೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮೋರ್ ಇನ್ಫಾರ್ಮೇಷನ್ ತೊಗೊಳ್ಳೋ ನಾನು ಅನದರ್ ವೀಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟಿಲ್ ದ್ಯಾಟ್ ಟೇಕ್ ಕೇರ್, ಬಾಯ್.